ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಲ್ಲ ರೀ, ಕಳೆದ 12 ವರ್ಷಗಳಿಂದ ಈ ಬಿಜೆಪಿ ಕೇಂದ್ರ ಸರ್ಕಾರ, ಮೋದಿ ಆಡಳಿತ ಏನಿದೆ, ಇಂಥ ಕೆಟ್ಟ ಕೆಲಸ ಮಾಡಿಲ್ಲ ಇವರು ಜನಸಾಮಾನ್ಯರ ವಿರೋಧದಲ್ಲಿ ಅಂತೂ ಇಲ್ಲ. ದೇಶದ ಸಾಲಗಳನ್ನ 217 ಲಕ್ಷ ಕೋಟಿಗೆ ಏರಿಸಿ ಮಜಾ ಮಾಡ್ತಾ ಇದ್ದಾರೆ. ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿದ್ರು. ನಿರುದ್ಯೋಗವನ್ನ ತಾಂಡವಾಡಿಸ್ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಅದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ಕೇಂದ್ರ ಮೋದಿ ಸರ್ಕಾರದಲ್ಲಾಗಿರ್ಬೋದು ತುಂಬಿ ತುಳುಕ್ತಾ ಇದೆ. ಈ ಭ್ರಷ್ಟಾಚಾರದ ನಿಟ್ಟಿನಲ್ಲಿ ಈ ಯುವ ಜನತೆ ನಮ್ಮ ಓದೋ ಪೇಪರ್ಗೂ ಕೈ ಹಾಕಿದ್ರಲ್ಲ ಅಂತ ಹೇಳಿ, ಓದೋ ಪೇಪರ್ ಅಲ್ರಿ, ಇವತ್ತು ಮೆರಿಟ್ಗೆ ಯಾರು ಇಲ್ಲ. ಇವತ್ತು ನಿಮ್ಗೆ ಡಿಗ್ರಿ ಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಡಿಗ್ರಿ ಸಿಕ್ಕೋ ಅಂತ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಇವತ್ತು ಯುವ ಜನತೆ ಏನ್ ಮಾಡಬೇಕು? ಪೇಪರ್ ಮೇಲೆ ಪೇಪರ್ ಲೀಕ್ ಆಗ್ತಾ ಇದ್ರೆ, ಆನ್ಲೈನ್ ಪ್ರೊಟೆಸ್ಟ್ ಮಾಡಿದ್ರು, ಲೆಟರ್ಗಳನ್ನ ಬಡಿದ್ರು, ಯಾವುದಕ್ಕೂ ಕೇರ್ ಮಾಡದ ಈ ದೇಶದ ಪ್ರಧಾನಿ ಸಾರ್ವಜನಿಕ ಸೇವಕನ ಅಥವಾ ರಾಜನ? ಮೊದಲು ಈ ಪ್ರಶ್ನೆಗೆ ಜನ ಉತ್ತರ ಕಂಡುಕೊಳ್ಬೇಕು. ಈ ಡಸಂಟ್ ಕೇರ್. ಇದು ಪ್ರಜಾಪ್ರಭುತ್ವ ಅಲ್ಲ. ಇದು ಜನರಿಗೋಸ್ಕರ, ಜನರಿಗಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಮೋದಿಗೋಸ್ಕರ, ಮೋದಿಯಿಂದಲೇ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ವ್ಯಕ್ತಿಯನ್ನ ಎದುರಾಕಣಕ್ಕೆ ವಿರೋಧ ಪಕ್ಷದವ್ರು ತಯಾರಿಲ್ಲ. 20 ದಿನಗಳಿಂದ ದೆಹಲಿನಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು ಕೂಡ ಡೋಂಟ್ ಕೇರ್, ನಾವು ಕೇರ್ ಮಾಡಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನೋ ಈ ಕೇಂದ್ರ ಸರ್ಕಾರ, ಅವರ ಆಡಳಿತ ಆ ಉಪವಾಸ ಕೂತ್ಕೊಂಡಿದ್ದಂತ ವ್ಯಕ್ತಿಯನ್ನ ಎತ್ತಾಕೊಂಡು ಹೋಗ್ತಾರೆ. ಇಡೀ ದೇಶ ಮೌನವಾಗಿ ಕೂತ್ಕೊಳ್ತದೆ. ಭಯ. ಎಲ್ಲಿ ಸಿಬಿಐ ರೇಡ್ ಆಗ್ಬಿಡುತ್ತೆ, ಎಲ್ಲಿ ಇಡಿ ರೇಡ್ ಆಗ್ಬಿಡುತ್ತೆ, ಭಯ ಅಲ್ವಾ? ದಿಸ್ ಇಸ್ ವಾಟ್ ಐ ಫೀಲ್. ಇವತ್ತು ಆ ಯುವ ಜನತೆ ನಿನ್ನೆವರೆಗೂ ನೀವು ಸ್ಪಂದಿಸಲಿಲ್ಲ ಅಂತಂದ್ರೆ, ಇವತ್ತು ನಾವು ಪಾರ್ಲಿಮೆಂಟ್ಗೆ ನಡ್ಕೊಂಡ್ ಬರ್ತೇವೆ. ಇವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ನಿಜವಾಗಲೂ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸೇವಕನಾಗಿದ್ದರೆ ಈ ಪ್ರಧಾನ ಮೋದಿ ಕಳಿಸ್ಬೇಕಾಗಿತ್ತು. ಧರ್ಮೇಂದ್ರ ಪ್ರಧಾನ ಅಲ್ರಿ, ಯಡಿಯೂರಪ್ಪನ ಏಜ್ ಆಗಿದೆ ಅಂತ ರಾಜೀನಾಮೆ ಕೊಡ್ಸಿದ್ರು. ಒಂದು ರಿಯಲ್ ಕಾಸ್ಗೆ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಿಸಲಿಕ್ಕೆ ಸ್ವಾಭಿಮಾನ, ನಾನು ಏನ್ ಕೇರ್ ಮಾಡೋದು, ನಾನು ಒಂದು ರಾಜ್ಯ ಆದ್ಮೇಲೆ ಇನ್ನೊಂದು ರಾಜ್ಯದಲ್ಲಿ ಬಿಜೆಪಿ ಸ್ಥಾಪನೆ ಮಾಡ್ತಾ ಇದ್ದೀನಿ. ಸತತವಾಗಿ 3ನೇ ಬಾರಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಮನಸ್ಸು ಮಾಡಿದ್ರೆ ಯು ವಿಲ್ ಬಿ ವಾಶ್ಡ್ ಅವೇ. ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿನೇ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ಇಟ್ ವಿಲ್ ಬಿ ವಾಶ್ಡ್ ಔಟ್. ಇವತ್ ನೀವು ಮಾಡಿದ್ದೇನು? ಪ್ರಧಾನಿ ಮೋದಿ ಅವರೇ ಏನ್ ಮಾಡಿದ್ರಿ? ನಿಮ್ಮ ಈಗೋಗೋಸ್ಕರ ಯಾರನ್ನೂ ಕೂಡ ಧರಣಿ ನೀಡ್ತಾ ಇರೋಂತ ಆ ಹುಡುಗರನ್ನ ಸಂಪರ್ಕ ಮಾಡಕ್ ಬಿಡ್ಲಿಲ್ಲ. ಬೇರೆ ಏನಾಯ್ತು? ಇವತ್ತು ಅವರು ಪಾರ್ಲಿಮೆಂಟ್ ಕಡೆ ನಡ್ಕೊಂಬಂದ್ರು, ಅವರ ಮೇಲೆ ಲಾಠಿ ಏಟ್ ಬಿತ್ತು, ಅವರ ಮೇಲೆ ಬೂಟ್ ಏಟ್ ಬಿತ್ತು, ಬ್ಯಾರಿಕೇಡ್ ಗಳಿಗೆ ಕರೆಂಟ್ ಗಳನ್ನ ಕೊಡ್ದಿದ್ದಾರೆ, ಕಟ್ಟಾಕಿ ಹೊಡೆದಿದ್ದಾರೆ. ಇದಾ ಪ್ರಜಾಪ್ರಭುತ್ವ? ರೇ ಮೋದಿ ಅವರೇ, ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಈ ದೇಶದ ಪ್ರಧಾನಿ ಆಗ್ಬಿಟ್ರೆ, ಆ ಯುವ ಜನ ಪ್ರೊಟೆಸ್ಟ್ ಇಸ್ ಎ ಫಂಡಮೆಂಟಲ್ ರೈಟ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಸಂವಿಧಾನದ ಹಕ್ಕು. ಈ ಹಕ್ಕನ್ನ ಅದು ಪ್ರಧಾನಿ ಮೋದಿನೂ ಕಿತ್ಕೊಳಕ್ಕಾಗಲ್ಲ. ಈ ದೇಶದಲ್ಲಿ ಎಷ್ಟೇ ಸರ್ಕಾರಗಳು ಬಂದು ಕತ್ಕೊಳಕ್ಕಾಗಲ್ಲ. ಅಲ್ರೇ, ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ರಿ ನೀವು ಮಾಡಿದ್ದು. ಆ ಹುಡುಗರ ಮೇಲೆ ಲಾಠಿ ಚಾರ್ಜ್ ಏನ್ ತಪ್ಪು ಮಾಡಿದ್ರು? ನಿನ್ನೆವರೆಗೂ ಅವರು ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೂತ್ಕೊಂಡು ವೇಟ್ ಮಾಡಿದ್ರು. ಶೋಕಿಲಾಲ್ ಪೇಟ ಕಟ್ಕೊಂಡು ಪಂಜಾಬ್ ಹೋಗ್ತಾರೆ, ಕೇರಳ ಹೋಗ್ತಾರೆ ಚುನಾವಣೆಗೆ. ಎಣ ಬಿದ್ದದ್ದು ಮಣಿಪುರ್ಗೆ ಹೋಗಲ್ಲ. 800 ಜನ ಪಂಜಾಬ್ ಅಲ್ಲಿ ರೈತರು ಸತ್ರು. ಇದೇ ಈ ದೇಶದ ಪ್ರಧಾನಿ ಅಂತ ವ್ಯಕ್ತಿ ಹೋಗ್ಲಿಲ್ಲ. ಇದೇ ದೆಹಲಿನಲ್ಲಿ 1 ವರ್ಷ ಧರಣಿ ಮಾಡ್ಕೊಂಡು 800 ಜನರಿಗಿಂತ ಈ ದೇಶದ ಪ್ರಧಾನಿ ತುಂಬಾ ಇಂಪಾರ್ಟೆಂಟಾ? ಪ್ರಜಾಪ್ರಭುತ್ವದಲ್ಲಿ ಈತ ಸೇವಕನ ಅಥವಾ ರಾಕ್ಷಸನ? ನಮ್ ಪ್ರಶ್ನೆ ಇದ್ದಿದೆ. ಆಸ್ ಪರ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ 50ಕ್ಕೂ ಹೆಚ್ಚು ಪ್ರಾಣ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇದು ನಿಜವಾಗಿದ್ದರೆ
ಖಂಡಿತವಾಗಿ ಈ ದೇಶದ ನಾಗರಿಕರು ಸೋ ಕಾಲ್ಡ್ ಸ್ಪೈನ್ಲೆಸ್ ಜನರುಗಳು ಹೊರಗಡೆ ಬರಬೇಕು. ಯು ಶುಡ್ ಕ್ವಶನ್. ಇವತ್ತು ಅವ್ರು ಬೀದಿಗಿಳಿದಿದ್ದಾರೆ, ಲಾಠಿಲ್ ಹೊಡೆದಿದ್ದಾರೆ, ಬೂಟಲ್ಲಿ ಹೊಡೆದಿದ್ದಾರೆ, ಟಿಯರ್ ಗ್ಯಾಸ್ ಬಿಟ್ಟಿದ್ದಾರೆ, ಗನ್ ಕೂಡ ಇಟ್ಟಿದ್ದಾರೆ, ವೆಪನ್ಸ್. ಅಲ್ರಿ, ಒಬ್ಬ ಟೆರರಿಸ್ಟ್ ಗಿಂತ ಕೆಟ್ಟದಾಗಿ ಇವತ್ತಿನ ಯುವ ಜನತಾ ಪ್ರತಿಭಟನೆ. ಇಟ್ಸ್ ಅ ಫಂಡಮೆಂಟಲ್ ರೈಟ್ ಮಿಸ್ಟರ್ ಮೋದಿ. ಇಟ್ಸ್ ಅ ಫಂಡಮೆಂಟಲ್ ರೈಟ್ ಆಫ್ ದಿಸ್ ಎವ್ರಿ ಸಿಟಿಸನ್ ಇನ್ ದಿಸ್ ಕಂಟ್ರಿ. ವಿ ಹ್ಯಾವ್ ನಾಟ್ ಡ್ರಾನ್ ಪವರ್ ಫ್ರಮ್ ದ ಪಾರ್ಲಿಮೆಂಟ್. ಈ ದೇಶದ ಸಂವಿಧಾನ ಕೊಟ್ಟಿರುವಂತ ಹಕ್ಕು ಯಾವ ಮೋದಿನೂ ಕೊಡ್ಬೇಕಾಗಿಲ್ಲ, ಯಾವ ಪಾರ್ಲಿಮೆಂಟ್ ಕೊಡ್ಬೇಕಾಗಿಲ್ಲ, ಯಾವ ಸರ್ಕಾರನೂ ಕೊಡ್ಬೇಕಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದು ನಮ್ಮ ದೇಶದ ಸರ್ವಾಂತಿಕ ಹಕ್ಕು. ಆ ಹಕ್ಕನ್ನ ತಿರಸ್ಕಾರ ಮಾಡಿ, ಅಲ್ಲ ರೀ, ಕಳೆದ ಎಷ್ಟು ದಿನಗಳಿಂದ 20 ದಿವಸ ಹೆಚ್ಚು ದಿವಸಗಳು ಅವರು ವೇಟ್ ಮಾಡಿ ಇವತ್ತು ಪಾರ್ಲಿಮೆಂಟ್ ಕಡೆ ಹೋದ್ರೆ ಅವ್ರ ಮೇಲೆ ಟಿಯರ್ ಗ್ಯಾಸು, ಅವ್ರ ಮೇಲೆ ಕರೆಂಟ್ ಬ್ಯಾರಿಕೇಡ್ಗೆಲ್ಲ ಕರೆಂಟ್ ಕೊಟ್ಟು ಅವ್ರಗಳಿಗೆ ಆರ್ ದೇ ಟೆರರಿಸ್ಟ್? ಮಿಸ್ಟರ್ ಮೋದಿ, ಈ ದೇಶದ ಪ್ರಧಾನಿ ವೋಟ್ ಹಾಕದಂತ ಪ್ರತಿಯೊಬ್ಬರು ಉತ್ತರ ಕೊಡಬೇಕು. ಆ ಒಂದು ಯುವ ಪ್ರತಿಭಟನೆ ಟೆರರಿಸ್ಟ್ಗಳ? ಆರ್ ದೇರ್ ಟೆರರಿಸ್ಟ್? ವೈ ಈಸ್ ದೆಹಲಿ ಪೊಲೀಸರು ಎಂತ ಸತ್ತೋಗಿರೋ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ನಾವು ಬದುಕಬೇಕಾ ಅಥವಾ ಇದನ್ನೆಲ್ಲ ಬಿಟ್ಟು ಹೋಗಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನ. ಅಲ್ರಿ, ವಾಟ್ ಈಸ್ ದೇರ್ ಕ್ರೈಮ್? ಆ ಪ್ರತಿಭಟನೆಕಾರರ ತಪ್ಪೇನು? ಬ್ಯಾರಿಕೇಡ್ಗಳಿಗೆ ಕರೆಂಟ್ ಕೊಡುವಂತ ಅವಶ್ಯಕತೆ ಏನಿದೆ? ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಅವಶ್ಯಕತೆ ಇದೆ? ಅವರುಗಳನ್ನ ಪ್ರಾಣ ತೆಗೆಯುವಂತ ಅವಶ್ಯಕತೆ ಏನಿದೆ? ಟಿಯರ್ ಗ್ಯಾಸ್ ಅನ್ನ ಬಳಸುವಂತ ಅವಶ್ಯಕತೆ ಏನಿದೆ? ಮಧ್ಯಾಹ್ನ 12:15 ಈ ದೇಶದ ಪಾರ್ಲಿಮೆಂಟ್ ಸೆಷನ್ ಬಂದಾಗತ್ತೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಮಧ್ಯಾಹ್ನ 12 ಗಂಟೆಗೆ ಪಾರ್ಲಿಮೆಂಟ್ ಸೆಷನ್ ಬಂದಾಗತ್ತೆ. ಆ ಯುವಕರ ಬೇಡಿಕೆಗಳನ್ನ ಕನಿಷ್ಠ ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಪಂದನೆ ಮಾಡಕ್ಕೆ ಪ್ರಜಾಪ್ರಭುತ್ವದ ಅವಕಾಶ ಇಲ್ವಾ? ಏನು ಮೋದಿ ಅಂದ್ರೆ ಏನು ರಾಜನ? ಈ ದೇಶದ ರಾಜನ? ನಾವು ಓಟ್ ಹಾಕಿ ನಾವು ಗೆಲ್ಸಿರೋದು ಈ ಬಿಜೆಪಿ ಸರ್ಕಾರನ. ನಾವು ಓಟ್ ಹಾಕಿ ಈ ಬಿಜೆಪಿಯಲ್ಲಿ ಈ ಮೋದಿಯನ್ನ ಪ್ರಧಾನಿ ಮಾಡಿರೋದು. ಈ ದೇಶದ ಓಟು, ಈ ದೇಶದ ತೆರಿಗೆ ಈ ಪ್ರಧಾನಿ ಮೋದಿ ಸರ್ಕಾರ ಖರ್ಚು ಮಾಡೋದಾಗಿರ್ಬೋದು, ಈ ರಾಜ್ಯದ ಡಿ.ಕೆ. ಶಿವಕುಮಾರ್ ಸರ್ಕಾರ ಖರ್ಚು ಮಾಡದೇ ಇರಬಹುದು. ನಾವು ಕಟ್ಟೋ ತೆರಿಗೆ, ನಾವು ಹಾಕಿರೋ ಓಟಿಂದ ಈ ಸರ್ಕಾರ ಆಗತ್ತೆ. ಹೊಟ್ಟೆ ಉರಿಯಲ್ವಾ? ಏನವರು ಆ ಪ್ರತಿಭಟನಾಕಾರರು ಗನ್ನೆತ್ಕೊಂಬಂದ್ರ, ಮಚ್ಚೆತ್ಕೊಂಬಂದ್ರ, ಅಥವಾ ನೀವುಗಳು ಕೊಡ್ತಿರಲ್ಲ ತ್ರಿಶೂರು ಬಾಕು ಏನ್ ಎತ್ಕೊಂಬಂದ್ರು? ಅವ್ರ ಮೇಲೆ ಯಾಕೆ ಲಾಠಿ ಚಾರ್ಜು? ಯಾಕೆ? ದೇಶದ ಪಾರ್ಲಿಮೆಂಟ್ಗೆ ನಡ್ಕೊಂಬರಕ್ಕೆ ನಮ್ಗೆ ಅಧಿಕಾರ ಇಲ್ವಾ? ದೇಶದ ಸರ್ಕಾರ ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ನಡೆದುಕೊಂಡು ಬರುವ ಅಧಿಕಾರ ಈ ದೇಶದ ಸಂವಿಧಾನ ಕೊಟ್ಟಿದೆ. ನಮಗೆ ಯಾವ ಮೋದಿನೂ ಕೊಡ್ಬೇಕಾಗಿಲ್ಲ, ಯಾವ ಸರ್ಕಾರನೂ ಕೊಡ್ಬೇಕಾಗಿಲ್ಲ. ಬೀಯಿಂಗ್ ಎನ್ ಅಡ್ವೊಕೇಟ್, ರಿಯಲಿ ನಮ್ಗೆ ಎಂತ ನಾಮಾರ್ದ್ರದ ಏನೋ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ನಮಗೇನು ಯಾವನು ಕೇಳಲ್ಲ. ಇಡೀ ದೇಶನ ಅಲ್ಲ ರೇ, ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಮಣಿಪುರಲ್ಲಿ ನಡೀತು, ಪಂಜಾಬ್ ಅಲ್ಲಿ ನಡೀತು, ರೈತರು ಮಾಡಿದ್ರು, ರಾಜಸ್ಥಾನ ಅಲ್ಲಿ ಮಾಡಿದ್ರು, ಜಾರ್ಖಂಡ್ ಅಲ್ಲಿ ನಡೀತಾ ಇದೆ. ಇಂಥ ಕಡೆ ಪ್ರತಿಭಟನೆ ನಡೆದಿಲ್ಲ ಅಂತಿಲ್ಲ. ಅಲ್ರಿ, ಇವತ್ತು ಈ ಅನ್ಪಡ್ ಮಾಫಿಯಾ ರಾಜಕಾರಣಿಗಳಿಗೋಸ್ಕರ ಇವತ್ತಿನ ಯುವ ಪೀಳಿಗೆ ಯಾಕೆ ಕಷ್ಟ ಅನುಭವಿಸ್ಬೇಕು? ಅವ್ರ ಮೇಲೆ ಬಿದ್ದಂತ ಒಂದೊಂದು ಲಾಠಿ ಏಟು ಕೂಡ ನೀವು ಪ್ರಜಾಪ್ರಭುತ್ವವನ್ನ ಮಾಡದಂತ ಕಗ್ಗೊಲೆ ಮೋದಿ ಅವರೇ. ಐ ವುಡ್ ಲೈಕ್ ಟು ರಿಪೀಟ್, ಬೀಯಿಂಗ್ ಎನ್ ಅಡ್ವೊಕೇಟ್, ನಮಗ್ ಗೊತ್ತಿಲ್ಲ ನೀವು ಏನ್ ಓದಿದ್ದೀರಾ, ಏನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂತ. ಒಂದಂತೂ ಅರ್ಥ ಆಯ್ತು, ನಿಮ್ಮ ದಬ್ಬಾಳಿಕೆ, ನಿಮ್ಮ ಈ ಪೊಲೀಸನ್ನ ಬಳಸಿ ಮಾಡ್ತಾರಂತ ಕೆಲಸ ಇದೆಯಲ್ಲ, ವಿ ಅಪೋಸ್. ನಾವು ಇದನ್ನ ಅಪೋಸ್ ಮಾಡ್ತೇವೆ. ಯಾರಿಗೋಸ್ಕರ ನಾವು ಓಟ್ ಹಾಕಿದ್ದು? ಒದೆ ತಿನ್ನಕ್ಕೋಸ್ಕರನಾ? 20 ದಿವಸ ಅವರಲ್ಲಿ ಉಪವಾಸ ಮಾಡಿದ್ರು. ಈ ವ್ಯಕ್ತಿ ಪಂಜಾಬ್ ಹೋಗ್ತಾನೆ, ಫಾರಿನ್ ಟ್ರಿಪ್ ಹೋಗ್ತಾನೆ. ಮಿಸ್ಟರ್ ಮೋದಿ, ಆರ್ ಯು ಎ ಪಬ್ಲಿಕ್ ಸರ್ವೆಂಟ್? ಸಾರ್ವಜನಿಕ ಸೇವಕರ ಅಥವಾ ನೀವು ರಾಜರ? ಈ ದೇಶದಲ್ಲಿ ಧರ್ಮವನ್ನ ಇಟ್ಟುಕೊಂಡು ಆ ಸಗಣಿ ತಲೆಗಳಲ್ಲಿ ಧರ್ಮದ ವಿಷವನ್ನ ಬಿತ್ಕೊಂಡು ರಾಜ್ಯಗಳಲ್ಲಿ ಅಧಿಕಾರ ಪಡ್ಕೊಂಡು ಸತತವಾಗಿ 3ನೇ ಬಾರಿ ದೇಶದಲ್ಲಿ ನಿಮ್ಮ ಸರ್ಕಾರ ನಡ್ಕೊಂಡು, ವಾಟ್ ಯು ಥಿಂಕ್? ಆರ್ ವಿ ಬಫೋನ್ಸ್? ನಾವೆಲ್ಲ ಏನ್ ದಡ್ರ ಅಥವಾ ನಾವೇನ್ ಕೆಲ್ಸಕ್ಕೆ ಬಾರ್ದವ್ರ? ಯಾರನ್ನ ಕೇಳ್ಬೇಕು? ಯಾವ ಅರ್ಹರ್ ಮೋದಿನೂ ಇಲ್ಲ.
ಓಡೋಗಿದ್ದಾರೆ. ನೀವಿಲ್ಲ ಅರ್ಹರ್ ಮೋದಿ ಅಂತ ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಮೋದಿಯವರು ಸ್ಪಂದಿಸಬೇಕಾಗಿತ್ತು, ಸ್ಪಂದನೆ ಮಾಡದೆ ಅಲ್ಲಿ ಪಾರ್ಲಿಮೆಂಟ್ ಜಾಗ ಖಾಲಿ ಮಾಡಿವೆ, ಅಲ್ಲಿಂದ ಸೇಫ್ ಆಗಿ ಏನೋ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ದಾರೆ. ಯಾವ ಅರ್ಹರ್ ಮೋದಿನೂ ವರ್ಕೌಟ್ ಆಗಿಲ್ಲ ಅಲ್ರಿ. ಈ ದೇಶದ ವಿರೋಧ ಪಕ್ಷ ಮಾಡಕ್ಕಾಗ್ತಿದ್ದ ಕೆಲಸವನ್ನ ಈ ವ್ಯಕ್ತಿಯ ನಿಜವಾದಂತ ಪರಿಸ್ಥಿತಿಯನ್ನ ಇವತ್ತಿನ ಯುವಕರು ಪಾರ್ಲಿಮೆಂಟ್ ಹೋಗಿ ತೋರಿಸಿದ್ದಾರೆ. ವಿ ನೀಡ್ ಟು ಲರ್ನ್ ಫ್ರಮ್ ಇಟ್. ಎಲ್ಲೋದ್ರು 56 ಇಂಚ್ ಎಲ್ಲೋಯ್ತು? ಎಲ್ರಿ ಹೋಯ್ತು 56 ಇಂಚು? ಪ್ರಶ್ನೆ ಕೇಳೋರ್ ಮೇಲೆ ನೀವು ಲಾಠಿ ಚಾರ್ಜು, ಪ್ರಶ್ನೆ ಕೇಳೋರ್ ಮೇಲೆ ಪೊಲೀಸರನ್ನ ಬಳಸಿ ಬೂಟಲ್ಲಿ ಓಡಿಸೋದು, ಪ್ರಶ್ನೆ ಕೇಳೋರ್ ಮೇಲೆ ಬ್ಯಾರಿಕೇಡ್ಗಳಿಗೆ ಕರೆಂಟ್ ಕೊಟ್ಟಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ. ನಮಗ್ ಗೊತ್ತಿಲ್ಲ. ದ ಆಡಿಟ್ ಆಫ್ ಡೆತ್, ಅಲ್ಲಿ ಸಾಕಷ್ಟು ಡೆತ್ಗಳಾಗಿದೆ ಅಂತ ಸಾಕಷ್ಟು ವರದಿಗಳಿದೆ. ಅಲ್ಲೇನಾದ್ರೂ 50ಕ್ಕೂ ಹೆಚ್ಚು ಡೆತ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇಫ್ ಅಟ್ ಆಲ್ ದಟ್ ಈಸ್ ದ ಕೇಸ್, ಐ ಆಮ್ ಶ್ಯೂರ್ ದ ನೇಷನ್ ಶುಡ್ ಹ್ಯಾಂಗ್ ಇನ್ ಶೇಮ್. ಇವತ್ತು ನ್ಯಾಯ ಕೇಳೋರ್ನ ದೆಹಲಿ ಪೊಲೀಸರು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ, ದೇರ್ ಈಸ್ ಎ ರಿಪೋರ್ಟ್ ದಟ್ ದೇರ್ ಆರ್ ಮೋರ್ ದನ್ 50 ಕ್ಯಾಶುಯಾಲಿಟೀಸ್. ಅದು ನಿಜ ಆಗಿದ್ರೆ ಈ ದೇಶ ನಿಜವಾಗ್ಲೂ ನಾಚಿಕೆಯಿಂದ ನೇಣಾಕೋಬೇಕು. ಯಾಕೆ? ಏನ್ ತಪ್ಪು ಮಾಡಿದ್ದಾರೆ? ಏನ್ ದಬ್ಬಾಳಿಕೆ? ಏನು ಈ ದೇಶನ ಮೋದಿ ಅವರಿಗೆ ಬರ್ಕೊಟ್ಟಿದೀವ? ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಗೆದ್ರೆ ನಿಮಗೆ ಆ ಸ್ಥಾನ ಇದೆ, ಆ ಸ್ಥಾನ ಕೊಟ್ಟವ್ರು ನಾವೇ. ವಿ ಹ್ಯಾವ್ ಗಿವನ್ ದಟ್ ಪೊಸಿಷನ್ ಆಸ್ ಎ PM ಟು ಯು. ಯು ಹ್ಯಾವ್ won as a MP and came to power. ಇದು ಪ್ರಜಾಪ್ರಭುತ್ವದ ಒಂದು ಅಲ್ಲ, ಅದನ್ನ ಬಳಸ್ಕೊಂಡು ಬಂದಂತ ನೀವುಗಳು ಇವತ್ತು ನಡೆದುಕೊಂಡ ರೀತಿ ಏನ್ರಿ ಇವತ್ತು? ಯಾರ್ಯಾರು ಈ ಒಂದು ರೋಚಕ ಕೊಲೆಗಳನ್ನ, ಅತ್ಯಾಚಾರವನ್ನ, ದೆಹಲಿ ಪೊಲೀಸ್ ಮಾಡಿದಂತ ಅತ್ಯಾಚಾರ, ಲಾಠಿ ಚಾರ್ಜ್, ಕರೆಂಟ್ ಕೊಟ್ಟು ಅಲ್ರೇ, ನಿಮಗೆ ಸಾರ್ವಜನಿಕರ ಬ್ಲಡ್ ಅನ್ನ ಅವರೇನ್ ಟೆರರಿಸ್ಟಾ? ಹೌ ಡೇರ್ ಡೆಲ್ಲಿ ಪೊಲೀಸ್ ಯೂಸ್ ವೆಪನ್ಸ್ ಅಗೇನ್ಸ್ಟ್ ಸಿವಿಲಿಯನ್ಸ್? ಅಲ್ರೇ, ಏನು ವೆಪನ್ನೇ ಇಲ್ಲದಂತೆ ನಡ್ಕೊಂಬಂದಂತ ವ್ಯಕ್ತಿಗಳ ವಿರುದ್ಧ ಅವತ್ತು ಜಲಿಯನ್ ವಾಲಾ ಭಾಗದಲ್ಲಿ ಜನರಲ್ ಡಯಾರ್ 5,000 ಜನಗಳನ್ನ ಕೊಂದ. ಇವತ್ತು ಈ ಆಡಳಿತ, ಈ ಪೊಲೀಸರು ದೆಹಲಿನಲ್ಲಿ ಎಷ್ಟು ಜನರ ಜೀವನ ಜೊತೆ ಆಟ ಆಡಿದ್ದಾರೆ. ಯಾರ ಬಳಿನೂ ಏನು ವೆಪನ್ ಇರ್ಲಿಲ್ಲ, ಆದರೆ ದೆಹಲಿ ಪೊಲೀಸರು ವೆಪನ್ ಅನ್ನ ಬಳಸಿದ್ದಾರೆ. ದೇ ಹ್ಯಾವ್ ಯೂಸ್ ಟಿಯರ್ ಗ್ಯಾಸ್. ಆರ್ ದೇ ಟೆರರಿಸ್ಟ್? ಅವರು ಟೆರರಿಸ್ಟ್ಗಳ? ಪ್ರಶ್ನೆ ಮಾಡಿದ್ರೆ ಇವರು ಚೈನಾದವ್ರಾಗ್ಬಿಡ್ತಾರ? ಪ್ರಶ್ನೆ ಮಾಡಿದ್ರೆ ಇವರು ಬಾಂಗ್ಲಾದೇಶಿಗಳಾಗ್ಬಿಡ್ತಾರ? ಪ್ರಶ್ನೆ ಮಾಡಿದ್ರೆ ಇವರು ಪಾಕಿಸ್ತಾನಿಗಳಾಗ್ಬಿಡ್ತಾರ? ನೀವ್ ಯಾರೋ ಅದನ್ನ ಡಿಸೈಡ್ ಮಾಡಕ್ಕೆ? ನೀವ್ ಯಾರು? ಹೂ ಆರ್ ಯು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕಿಲ್ವಾ? ಯಾವ ಮುಖ ಇಟ್ಕೊಂಡು ನೋಡ್ತಿರೋ? ಇಷ್ಟೆಲ್ಲ ಅತ್ಯಾಚಾರ, ಅನಾಚಾರ ಆ ಮಕ್ಕಳ ಮೇಲೆ, ಆ ಯುವ ಜನತೆ ಮೇಲೆ, ಆ ಓದೋ ಹುಡುಗರ ಮೇಲೆ, ಒಂದಷ್ಟು ಅವ್ರಿಗೆ ಸಪೋರ್ಟ್ ಬಂದಂತ ಹಿರಿಯರ ಮೇಲೆ ಈ ದೆಹಲಿ ಪೊಲೀಸರು ಮಾಡಿದಾರಲ್ಲ. ಸ್ಪೈನ್ ಇಲ್ವಾ? ಸತ್ತೋಗಿದ್ಯಾ? ಸತ್ತೋಗಿ ಹೇಳಿ, ನಾವ್ ಯಾಕೆ ಕೆಟ್ಟೋರಾಗ್ಬೇಕು? ವೈ ಶುಡ್ ಈ ರೀತಿಯ ವ್ಯಕ್ತಿಗಳಿಗೆ ಮೋದಿ ಈಸ್ ನಾಟ್ ಎ ಕಿಂಗ್. ಮೋದಿ ಈಸ್ ಎ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವಕ. ಲಾಠಿ ಎತ್ತಕ್ಕಲ್ಲ ಓಟ್ ಹಾಕಿರೋದು, ಬೂಟಲ್ಲಿ ಹೊಡೆಯಕ್ಕಲ್ಲ ನಿನಗೆ ಪ್ರಧಾನಿ ಮಾಡಿರೋದು. ನಿಮಗೆ ಎಷ್ಟು ಗೌರವ ಇದೆ ಅಂತಂದ್ರೆ, ಓಟ್ ಹಾಕಿದ ನಮಗೂ ಕೂಡ ಅಷ್ಟೇ ಗೌರವ ಇದೆ ಸಂವಿಧಾನದ ಕೆಳಗಡೆ. ಹೂ ಆರ್ ಯು ಟು ಯೂಸ್ ಬ್ರೂಟಲ್ ಪೊಲೀಸ್ ಫೋರ್ಸ್? ಒಂದು ಪೊಲೀಸ್ ಫೋರ್ಸ್ ಅನ್ನ, ವೆಪನ್ನೇ ಇಲ್ಲ, ಅವರ ಬಳಿ ಆಯುಧಗಳಿಲ್ಲ ಅಂತ ನಾಗರಿಕರ ಮೇಲೆ ಬಳಸ್ತಿರಲ್ಲ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವಾ? ದಿಸ್ ಇಸ್ ದ ಕ್ವಶನ್ ವಾಟ್ ವಿ ವಾಂಟ್ ಟು ಆಸ್ಕ್. ಸಂವಿಧಾನದ ಕೆಳಗಡೆ ಆಯುಧಗಳು ಎತ್ಕೊಂಬಂದ್ರ, ಗನ್ ಎತ್ಕೊಂಬಂದ್ರ, ಚಾಕು ಎತ್ಕೊಂಬಂದ್ರ, ಪ್ರಾಣ ಹೋಗೋ ಅಂತ ವೆಪನ್ ಎತ್ಕೊಂಬಂದ್? ಏನೂ ಇಲ್ಲ. ಘೋಷಣೆ ಕರೆದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡು ಅಂತ ಕೇಳಿದ್ರೆ ಅವರುಗಳ ಮೇಲೆ ದೆಹಲಿ ಪೊಲೀಸ್ ಅವ್ರನ್ನ ಬಳಸಿ ಅವ್ರನ್ನ ಮೇಲೆ ಲಾಠಿ ಚಾರ್ಜು, ಬೂಟ್ ಏಟು,
ಬ್ಯಾರಿಕೇಡ್ಗಳಿಗೆ ಕರೆಂಟ್ ಕೊಡೋದು, ಅವರನ್ನ ಕಟ್ಟಾಕಿ ಹೊಡೆಯೋದು, ವ್ಯಾನಲ್ಲಿ ಎತ್ತಾಕೊಂಡು ಹೊಡೆಯೋದು, ಜೀಪಲ್ಲಿ ಎತ್ತಾಕೊಂಡು ಹೊಡೆಯೋದು. ಯಾವ ದೇಶದಲ್ಲಿ ಬದುಕ್ತಾ ಇದೀವಿ ನಾವು? ಯಾವ ದೇಶದಲ್ಲಿ ಬದುಕ್ತಾ ಇದೀವಿ? ಇದು ಪ್ರಜಾಪ್ರಭುತ್ವದ ಅರಾಜಕತೆ ಅಲ್ವಾ? ಕಗ್ಗೊಲೆ ಅಲ್ವಾ? ಈ ಮೋದಿ ಮಾಡಿಲ್ವಾ? ಈ ದೆಹಲಿ ಪೊಲೀಸರು ಮಾಡಿಲ್ವಾ? ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರೋ? ಮಾಧ್ಯಮಗಳ ಬೆಳಗ್ಗೆಯಿಂದ ಆ ದೆಹಲಿನಲ್ಲಿ ರಕ್ತಪಾತ ಆಗಿದೆ, ತೋರ್ಸಕ್ಕೆ ಯೋಗ್ಯತೆ ಇಲ್ಲ. ಅದೆಷ್ಟು ಎಂಜಲ್ ತಿಂತಿರೋ? ಕರ್ನಾಟಕದ ಸ್ಯಾಟಲೈಟ್ ಮಾಧ್ಯಮಗಳ ಅದೆಷ್ಟು ಎಂಜಲ್ ತಿಂದು ಬದುಕಿದ್ದೀರೋ ನೀವೆಲ್ಲ? ಪ್ರಜಾಪ್ರಭುತ್ವದಲ್ಲಿ ಅಲ್ಲಿ ಕಗ್ಗೊಲೆ ನಡೆದು ರಕ್ತ ಹರಿತಾ ಇದೆ, ಒಂದು ವಿಡಿಯೋ ತೋರಿಸಿಲ್ವಲ್ರೋ? ಸ್ಯಾಟಲೈಟ್ ಚಾನೆಲ್ಗಳ ನಿಮ್ಮ ಬಾಯಿ ಬಿದ್ದೋಗಿದ್ಯಾ? ನಿಮಗೆ ಲಕ್ವಾ ಹೊಡೆದಿದ್ಯಾ? ಗೊತ್ತಿಲ್ಲ ನನಗೆ. ವಿ ವಾಂಟೆಡ್ ಟು ಆಸ್ಕ್ ದಿಸ್ ಕ್ವಶನ್. ಜನ ಸತ್ತೋಗಿದಾರ? ಜನ ಈ ಮಟ್ಟಕ್ಕೆ ಏನೋ ಒಂದು ರೀತಿಯ ನಪುಂಸಕತೆ ಅನ್ಸಲ್ವಾ? ನಮ್ಮ ಜನರನ್ನ ನಿರಾಯುಧವಾಗಿ ಏನೋ ನಮಗೆ ನ್ಯಾಯ ಬೇಕು ಅಂತ ಕೇಳ್ಕೊಂಡು ಹೋದಂತ ಜನಗಳ ಮೇಲೆ ಟಿಯರ್ ಗ್ಯಾಸ್, ಲಾಠಿ ಚಾರ್ಜ್, ಬೋಟ್, ಎಷ್ಟೋ ಜನರ ಪ್ರಾಣ ಕೂಡ ಹೋಗಿದೆ. ಇದಕ್ಕೆ ಬೆಲೆ ತೆತ್ತಬೇಕಾಗತ್ತೆ ಸರ್ಕಾರ, ಈ ಮೋದಿ ಸರ್ಕಾರ. ಮಿಸ್ಟರ್ ಮೋದಿ, ದಿಸ್ ಇಸ್ ನಾಟ್ ಗುಜರಾತ್, ದಿಸ್ ಇಸ್ ನಾಟ್ ಇವನ್ ಗೋಧ್ರಾ, ದಿಸ್ ಇಸ್ ಇಂಡಿಯಾ. ದ ಎಂಟೈರ್ ವರ್ಲ್ಡ್ ಈಸ್ ವಾಚಿಂಗ್ ಯು. ಇಡೀ ಪ್ರಪಂಚ ನಿಮ್ಮನ್ನ ನೋಡ್ತಾ ಇದೆ. ನೀವು ಮಾಡ್ರೋ ಬೆಳಗ್ಗೆಯಿಂದ ಮಾಡ್ರೋ ನಾಟಕ, ಆ ಪೊಲೀಸ್ ಬ್ರುಟಾಲಿಟಿ. ಅವ್ರೇನ್ ಟೆರರಿಸ್ಟ್ ಗಳೇನ್ರಿ? ಆ ರೀತಿ ನೀವು ಅವ್ರ ಜೊತೆ ನಡ್ಕೊಳಕ್ಕೆ? ಆರ್ ದೇ ಟೆರರಿಸ್ಟ್? ಯು ಆನ್ಸರ್. ಅಂಡ್ ಎಂಟೈರ್ ವರ್ಲ್ಡ್ ಇಸ್ ವಾಚಿಂಗ್. ನಾಚಿಕೆ ಆಗ್ಬೇಕು. ರಾತ್ರಿ ಮಧ್ಯಾಹ್ನ 12 ಗಂಟೆಗೆ ಸೆಷನ್ ನ ಕ್ಲೋಸ್ ಮಾಡಿ ಓಡಿ ಹೋಗಿದ್ದಾರೆ ಎಲ್ಲ ಸಂಸದರು. ನಾಚಿಕೆ ಆಗಲ್ವಾ? ನಮ್ ಜನ ಎಲ್ಲ ಹುಡುಗರು, ಅವ್ರಿಗೆ ಸರ್ಕಾರ ಸ್ಪಂದಿಸಿದ್ರೆ ಪಾರ್ಲಿಮೆಂಟ್ ಯಾಕೆ ಬರ್ತಾ ಇದ್ರು ಪಾರ್ಲಿಮೆಂಟ್ಗೆ? ಅಂದ್ರೆ ನಮ್ ದೇಶದಲ್ಲಿ ನ್ಯಾಯ ಕೇಳಂಗಿಲ್ಲ, ನಾವು ಪ್ರತಿಭಟನೆ ಮಾಡಂಗಿಲ್ಲ, ಸರ್ಕಾರ ಮಾಡಿದಿಲ್ಲ ಒಪ್ಕೊಬೇಕು. ಹಾಗಿದ್ರೆ ಪ್ರಜಾಪ್ರಭುತ್ವ ಅಂತ ಯಾಕೆ ಬೇಕು ಹೇಳಿ? ಡಿಕ್ಟೇಟರ್ಶಿಪ್ ಅಂತ? ವಿ ವಿಲ್ ಫೈಟ್ ಫಾರ್ ದಟ್. ವಿ ವಿಲ್ ಫೈಟ್ ಫಾರ್ ಇಟ್. ಮಿಸ್ಟರ್ ಮೋದಿ, ಯು ಆರ್ ನಾಟ್ ದ king of this country. You are a public servant, and this is not Gujarat, and this is India, independent India. We have fought Britishers, we have fought Mughals, and we will fight you also. ಈ ದೇಶದಲ್ಲಿ ಬ್ರಿಟಿಷರ್ನ ಫೈಟ್ ಮಾಡಿದ್ದೀವಿ, ಪೋರ್ಚುಗಲ್ನ ಫೈಟ್ ಮಾಡಿದ್ದೀವಿ, ಮೊಘಲ್ನ ಫೈಟ್ ಮಾಡ್ತೀವಿ. ಇಲ್ಲಿ ಅಧಿಕಾರ ತಪ್ಪಿ ನೀವು ಡಿಕ್ಟೇಟರ್ಶಿಪ್ ಮಾಡಂಗಿದ್ರೆ ಡೆಫಿನೆಟ್ಲಿ we don't mind fighting against you, your government, and the brutality of Delhi police. ಯಾಕೆ ಡೆಲ್ಲಿ ಪೊಲೀಸು ವೆಪನ್ಗಳನ್ನ ಬಳಸುವಂತ ಅವಶ್ಯಕತೆ ಏನಿತ್ತು? ವಾಟ್ ವಾಸ್ ದ ನೆಸೆಸಿಟಿ ಟು ಯೂಸ್ ವೆಪನ್ಸ್? ಅಂಡ್ ದಿಸ್ ಇಸ್ ಮೈ ಕ್ವಶನ್, ಅಂಡ್ ಐ ನೋ ಬ್ಲಡಿ ಯು ಡೋಂಟ್ ಹ್ಯಾವ್ ಎನಿ ಆನ್ಸರ್ ಟು ಫಾರ್ ದಿಸ್. ಅಲ್ಲರೇ ನಿರಾಯುಧರಾಗಿ ಘೋಷಣೆಗಳನ್ನ ಕರ್ಕೊಂಡು ಹೋಗ್ತಾ ಇದ್ದವ್ರ ಮೇಲೆ ಲಾಠಿ, ಬೂಟು, ಟಿಯರ್ ಗ್ಯಾಸು, ವೆಪನ್ನು, ಕರೆಂಟು. ಇದಾ ಪ್ರಜಾಪ್ರಭುತ್ವ? ಅವರು ಟೆರರಿಸ್ಟ್ಗಳ? ಅವ್ರದ್ದು ತಪ್ಪೇನು? ಮಾತೆತ್ತಿದ್ರೆ ಅವನು ಚೈನಾ ಏಜೆಂಟು, ಇವನು ಪಾಕಿಸ್ತಾನಿ. ನೀವ್ ಯಾವ ಏಜೆಂಟ್ಗಳಲ್ಲಿ 20 ವರ್ಷ ತಿಂಗಳಲ್ಲಿ 20 ದಿವಸ ಬೇರೆ ಬೇರೆ ದೇಶಗಳಲ್ಲಿ ತಿಂದ್ಕೊಂಡು ಉಡ್ಕೊಂಡು ಸುತ್ತಾಡ್ಕೊಂಡ್ ಬರ್ತಿರಲ್ಲ, ನೀವ್ ಯಾವ ದೇಶದ ಏಜೆಂಟ್ಗಳಲ್ಲ? ಭಾರತದಲ್ಲಿರೋರು ಪ್ರಶ್ನೆ ಮಾಡೋರು ಚೈನಾ ಏಜೆಂಟು, ಪಾಕಿಸ್ತಾನಿ ಏಜೆಂಟು. ನೀವ್ ಯಾವ ಏಜೆಂಟ್ ಅಲ್ಲೇ? ನೀವ್ ಯಾವ ಏಜೆಂಟು? ವಿ ಫೀಲ್ ಸಿಕ್ ಲಿವಿಂಗ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ಜೀವನ ಮಾಡಕ್ಕೆ ಅಸಹ್ಯ ಆಗುತ್ತೆ. ಗುಲಾಮರಾಗಿ ಬದುಕ್ತಾ ಇದ್ದೀರಾ. ಸರ್ಕಾರಕ್ಕೆ ಎದುರ್ಕೊಂಡು ಬದುಕುವಂತ ಅವಶ್ಯಕತೆ ಇದೆಯಾ? ಸರ್ಕಾರ ಓಡೋಗಿದೆ. ಮಧ್ಯಾಹ್ನ 12 ಗಂಟೆಗೆ ಸೆಷನ್ ನಡಿಬೇಕಾಗಿತ್ತು, ಕ್ಲೋಸ್ ಮಾಡಿ ಎಲ್ಲ ಓಡೋಗಿದ್ದಾರೆ. ಇದರ ಯೋಗ್ಯತೆ ಯಾವ ಕೆಲಸವನ್ನ ವಿರೋಧ ಪಕ್ಷ ಮಾಡಕ್ಕಾಗಿಲ್ಲೋ 12 ವರ್ಷದಲ್ಲಿ ಆ ಯುವ ಜನತೆ ಇವತ್ತು ಮಾಡಿದೆ. ಅವರುಗಳಲ್ಲಿ ಎಷ್ಟು ಜನರನ್ನ ಸಾಯಿಸಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ವಿ ವಿಲ್ ಸ್ಟ್ಯಾಂಡ್ ವಿತ್ ದೆಮ್. ಮಿಸ್ಟರ್ ಮೋದಿ, ಡೋಂಟ್ ಎವರ್ ಥಿಂಕ್ ದೇ ಆರ್ ಆರ್ಫನ್ಸ್. ವಿ ವಿಲ್ ಸ್ಟ್ಯಾಂಡ್ ವಿತ್ ದೆಮ್ ಅಂಡ್ ವಿ ವಿಲ್ ಬಿ ವಿತ್ ದೆಮ್. ಅವ್ರು ಯಾರು ವೆಪನ್ ಎತ್ಕೊಂಡ್ ಬಂದಿಲ್ಲ, ಅವ್ರು ಯಾರು ನಿಮ್ಗೆ ತೊಂದರೆ ಮಾಡಕ್ ಬಂದಿಲ್ಲ. ಅವರ ಕೂಗನ್ನ, ಅವರ ಪ್ರತಿಭಟನೆಯನ್ನ ಈ ಕೇಂದ್ರ ಸರ್ಕಾರಕ್ಕೆ ಕೇಳ್ಸಕ್ ಬಂದ್ರು. ಯಾವ ತಪ್ಪು ಮಾಡಿದ್ರು ಅವರು? ಮಿಸ್ಟರ್ ಮೋದಿ, ಆರ್ ಯು ವೆನ್ ಎಜುಕೇಟೆಡ್? ಆರ್ ಯು ವೆನ್ ಅನ್ಎಜುಕೇಟೆಡ್? The nation wants to know
What is your capacity? I am an advocate. I have my license. I am an advocate. I am a citizen of this nation. I have every right to question you. You are not a king. You are a public servant. ಹೊಟ್ಟೆ ಉರಿಯುತ್ತೆ ರೀ, ಹೊಟ್ಟೆ ಉರಿಯುತ್ತೆ. ನಾಮರ್ದಗಳ ತರ ಬದುಕಬೇಕಾ ನಾವೆಲ್ಲ? ಯಾರ ಬಳಿ ಆಯುಧ ಇರ್ಲಿಲ್ಲ, ಯಾರ ಬಳಿ ಗನ್ ಇರ್ಲಿಲ್ಲ, ಯಾರ ಬಳಿ ಚಾಕು ಇರ್ಲಿಲ್ಲ. ಅವ್ರ ಬಳಿ ಇದ್ದಿದ್ದು ಭಗತ್ ಸಿಂಗ್ ಫೋಟೋ, ಅಂಬೇಡ್ಕರ್ ಫೋಟೋ, ಗಾಂಧಿ ಫೋಟೋ, ನಮ್ಮ ತ್ರಿವರ್ಣ ಧ್ವಜ. ಅದನ್ನ ಇಟ್ಕೊಂಡು ಹೋದಂತ ವ್ಯಕ್ತಿಗಳ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತಿರಲ್ರೋ. ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಫೋರ್ಸ್ ಇದೆ, ಸರ್ಕಾರ ಇದೆ, ನೀವ್ ಹೇಳ್ದಂಗೆ ಪೊಲೀಸ್ ಕೇಳ್ತಾರೆ. ಸಾಯ್ರಿ, ಇದೇ ರೀತಿ ನೋಡ್ಕೊಂಡೆ ಸಾಯ್ರಿ. ನಿಮ್ಮ ಬುಡಕು ತಗೊಂಡ್ಬರ್ತದೆ ಒಂದ್ ದಿವಸ ಸರ್ಕಾರ. ಅವತ್ ನಿಮ್ಗೆ ಅರ್ಥ ಆಗತ್ತೆ ಈ ನೋವು ಏನು ಅಂತ. ಇವತ್ತು ನಿಮ್ಮ ಹತ್ರ ಕೋಟಿ ಇದ್ರೆ ನಿಮಗೆ ಯಾವ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಕ್ವಶನ್ ಪೇಪರ್ ತಗೊಂಡ್ ಬರೀಬಹುದು ಅಲ್ರಿ. ಇವತ್ತು ಓದಿಲ್ದಿರೋರು, ಕ್ರಿಮಿನಲ್ಗಳು, ದಡ್ರು, ಡಾಕ್ಟರ್ಗಳು, ಇಂಜಿನಿಯರ್ ಆದ್ರೆ ನಾಳೆ ದಿವಸಕ್ಕೆ ಈ ಸಮಾಜದ ಮೇಲೆ ಆಗುವಂತ ಪರಿಣಾಮ ಇದೆಯಲ್ಲ, ನೀವೇ ಅನುಭವಿಸ್ಬೇಕಾಗತ್ತೆ. ರಿಯಲಿ ವಿ ಫೀಲ್ ವೆರಿ ಸಾರಿ. ಇವತ್ತು ನಾಚಿಕೆ ಆಗುತ್ತೆ ಅಲ್ರಿ. ನಿರಾಯುಧರಾಗಿ ಪಾರ್ಲಿಮೆಂಟ್ ಕಡೆ ಹೋದ್ರೆ ನಾಯಿಗೆ ಹೊಡೆದು ಪ್ರಾಣಿಗಳಿಗಿಂತ ಕಡೆಯಾಗಿ, ಟೆರರಿಸ್ಟ್ಗಳಿಗಿಂತ ಕಡೆಯಾಗಿ, ರಿಯಲಿ ವಿ ಫೀಲ್ ಸಾರಿ ಫಾರ್ ಇಟ್. ಇದನ್ನ ಕೇಳಿದ್ರೆ ಅವನು ಚೈನಾ ಏಜೆಂಟು. ತಿಂಗಳಲ್ಲಿ 20 ದಿವಸ ಮೋದಿ ದೇಶದಲ್ಲೇ ಇರಲ್ಲ. ಯಾವ್ಯಾವ ದೇಶ ಸುತ್ತಕ್ ಹೋಗಿದ್ರು, ಯಾವ್ಯಾವ ಏಜೆಂಟ್ಗಳು ಕೆಲಸ ಮಾಡ್ತಾರೆ, ಯಾವತ್ತಾದ್ರೂ ಕೇಳಿದಿರಾ? ನಂಬಿಕೆ ಅಷ್ಟೇ. ತಿಂಗಳಲ್ಲಿ 20 ದಿವಸ ಮೋದಿ ಇರೋದೇ ಇಲ್ಲ. ಈ ರೋಮ್ ಸರೌಂಡ್. ಹಾಗಾದ್ರೆ ನಾವು ಹೇಳ್ಬೋದಲ್ಲ, ಆ ಬೇರೆ ದೇಶದ ಏಜೆಂಟ್ ಕೆಲಸ ಮಾಡಿ ನಾವ್ ಯಾವತ್ತಾನ ಹೇಳಿದೀವ? ನಾವ್ ಹೇಳಿಲ್ಲ ಅಂದ್ಮೇಲೆ ನೀವ್ ಹೆಂಗೋ ಹೇಳ್ತೀರಾ? ಈ ದೇಶದ ಯುವಕರನ್ನ ಚೈನಾ ಏಜೆಂಟು, ಪಾಕಿಸ್ತಾನಿ ಏಜೆಂಟು, ಬಾಂಗ್ಲಾದೇಶ್ ಏಜೆಂಟು, ನೀವ್ ಯಾವ ಏಜೆಂಟ್ಗಳಲ್ಲಿ? ನೀವ್ ಯಾವ ಏಜೆಂಟು? ವಿ ಆರ್ ಎ ಏಜೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಟು ಎಲೆಕ್ಟ್ ಎ ಗವರ್ಮೆಂಟ್. ನಾವು ಈ ಸರ್ಕಾರವನ್ನೇ ವೋಟ್ ಮಾಡೋ ಏಜೆಂಟ್ ಅಲ್ಲಿ, ಈ ಸರ್ಕಾರಕ್ಕೆ ತೆರಿಗೆ ಕಟ್ಟೋ ಏಜೆಂಟು. ನಮ್ಗೆ ಯಾವ್ದು ಚೈನಾ ಏಜೆಂಟು, ಪಾಕಿಸ್ತಾನಿ ಏಜೆಂಟ್ ಆಗಿ ನಿಮ್ ತರ ದರಿದ್ರ ಕೆಲಸ ಮಾಡಬೇಕಾಗಿಲ್ಲ. ಈ ದೇಶದ ವ್ಯವಸ್ಥೆಯನ್ನ ಗೌರವಿಸ್ತೇವೆ, ಈ ದೇಶದ ಜನರನ್ನ ಗೌರವಿಸ್ತೇವೆ. ಮಿಸ್ಟರ್ ಮೋದಿ, ಪ್ಲೀಸ್ ಡೂ ರಿಮೆಂಬರ್, ದಿಸ್ ಇಸ್ ನಾಟ್ ಗುಜರಾತ್. ದಿಸ್ ಇಸ್ ನಾಟ್ ಗುಜರಾತ್. ದಿಸ್ ಇಸ್ ಇಂಡಿಪೆಂಡೆಂಟ್ ಇಂಡಿಯಾ. ವಿ ಆರ್ ನಾಟ್ ಸ್ಲೇವ್ಸ್. ನಾವು ಯಾರು ಕೂಡ ಗುಲಾಮರಲ್ಲ ಮಿಸ್ಟರ್ ಮೋದಿ. ವಿ ಆರ್ ದ ಇಂಡಿಪೆಂಡೆಂಟ್ ಸಿಟಿಸನ್ ಹೂ ಹ್ಯಾಸ್ ಅ ವ್ಯಾಲ್ಯೂ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್. ಈ ದೇಶದ ಸಂವಿಧಾನ ಕೆಳಗಡೆ ನಮ್ಮ ಪ್ರತಿಯೊಬ್ಬರಿಗೂ ಗೌರವ ಇದೆ. ಅದನ್ನ ನೀವು ಕೊಡುವಂತ ಅವಶ್ಯಕತೆ ಇಲ್ಲ. ಹೇಗ್ರೆ ಬಳಸಿದ್ರೆ ಮಿಸ್ಟರ್ Delhi Police Commissioner, how dare you use the weapons against the people who didn't carry any weapon, any damage. Their only weapon was voice. They were raising slogans. Is that a fault in the democracy? ಈ ಪ್ರಜಾಪ್ರಭುತ್ವದಲ್ಲಿ ಘೋಷಣೆಗಳನ್ನ ಕರೆದ್ರೆ ಮತ್ತೆ ಧರಣಿ ಮಾಡಿದ್ರೆ ಅಪರಾಧವಾ? ಖಂಡಿತ ಇಲ್ಲ. ಆರ್ಟಿಕಲ್ 21 ಹೇಳುತ್ತೆ, ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಸ್ ಗಿವನ್ ಅ ಲಿಬರ್ಟಿ ಫಾರ್ ಅ ಲೈಫ್ ಅಂಡ್ ಫಾರ್ ಅ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಆರ್ಟಿಕಲ್ 19 ಕೊಟ್ಟಿದೆ. ನೀವ್ ಯಾರು ಕೊಡ್ಬೇಕಾಗಿಲ್ಲ. ಕೇಂದ್ರ ಮೋದಿನೂ ಕೊಡ್ಬೇಕಾಗಿಲ್ಲ, ಪ್ರಧಾನಿ ಕೊಡ್ಬೇಕಾಗಿಲ್ಲ, ಪಾರ್ಲಿಮೆಂಟ್ ಕೊಡ್ಬೇಕಾಗಿಲ್ಲ, ದೆಹಲಿ ಪೊಲೀಸ್ ಕಮಿಷನರ್ ಕೊಡ್ಬೇಕಾಗಿಲ್ಲ. ದೆಹಲಿ ಲಾಠಿ ಅಲ್ರು, ದೇವ್ ಯೂಸ್ಡ್ ಕರೆಂಟ್ ಯೂಸ್ ಮಾಡಿದ್ದಾರೆ, ಬ್ಯಾರಿಕೇಡ್ಸ್ ಮೇಲೆ ಕರೆಂಟ್ ಯೂಸ್ ಮಾಡಿದ್ದಾರೆ. ಟೆರರಿಸ್ಟ್ಗಳೇನ್ರಿ? ಘೋಷಣೆ ಕರೆದ್ರೆ, ಧರಣಿ ಮಾಡಿದ್ರೆ ವಿ ಬಿಕಮ್ ಚೈನಾ ಏಜೆಂಟ್, ವಿ ಬಿಕಮ್ ಪಾಕಿಸ್ತಾನಿ ಏಜೆಂಟ್. ಮೈ ಫೋರ್ಟ್, ವಿ ಆರ್ ಅ ಏಜೆಂಟ್ ಹೂ ಹ್ಯಾವ್ ಎಲೆಕ್ಟೆಡ್ ದಿಸ್ ಮೋದಿ ಗವರ್ಮೆಂಟ್. ವಿ ಆರ್ ದ ಏಜೆಂಟ್ ಹೂ ಆರ್ ಪೇಯಿಂಗ್ ಟ್ಯಾಕ್ಸ್ ಟು ದಿಸ್ ಮೋದಿ ಗವರ್ಮೆಂಟ್. ಓಕೆ, ವಿ ಆರ್ ನಾಟ್ ಬ್ಲಡಿ. ವಿ ಡೋಂಟ್ ಡೂ ಅಂಡ್ ವಿ ಡೋಂಟ್ ಕಮ್ ಫ್ರಮ್ ದಟ್ ಬ್ಯಾಕ್ ಗ್ರೌಂಡ್. ಏಜೆಂಟ್ಗಳಾಗುವಂತ ಬ್ಯಾಕ್ ಗ್ರೌಂಡ್ ಇಂದ ಯಾರೂ ಬಂದಿಲ್ಲ. ನಾವು ಕೇಳ್ತಾ ಇರೋದು ನ್ಯಾಯ, ಆ ಮಕ್ಕಳು ಕೇಳ್ತಾ ಇರೋದು ನ್ಯಾಯ, ಅಲ್ಲಿನ ಯುವ ಜನತೆ ಕೇಳ್ತಾ ಇರೋದು ನ್ಯಾಯ. ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದವರು ಇವತ್ತು ಮಧ್ಯಾಹ್ನ ಪಾರ್ಲಿಮೆಂಟ್ ಮುಚ್ಕೊಂಡು ಓಡೋಗಿದಿರಲ್ರು. ಯು ರ್ಯಾನ್ ಅವೇ ಮಿಸ್ಟರ್ ಮೋದಿ. ಐ ಡೋಂಟ್ ಮೈಂಡ್ ಸೇಯಿಂಗ್ ಇಟ್ಸ್ ಅ shame to the country that a prime minister escaped
due to the scare by the young generation has closed the parliament and ran away. Don't you think, Mr. Modi, this is an act of shame? ಇದು ಅನ್ಸಲ್ವಾ? ಶೇಮ್ ಅಂತ ಅನ್ಸಲ್ವಾ ನಿಮ್ಗೆ ಮೋದಿ ಅವರೇ? I know, even if you don't feel that shame, we feel that shame that the Prime Minister and the MPs were scared and closed the running parliament, the running session, and ran away to their, along with the security, to their destination, required destination. ಯಾರೋ ಕೇಳ್ತಾ ಇದ್ದ, ನನ್ನ ಮನೆಗೆ ಯಾಕೆ ಬರ್ತಾನೆ? ಕೊಟ್ಟಿದೀವಿ ಕ್ವಾರ್ಟರ್ಸ್, ಕೊಟ್ಟಿದೀವಿ ಮನೆ, ಪ್ರಧಾನಿಗೆ ಮನೆ, ಎಂಪಿಗಳಿಗೆ ಮನೆ, ಅಲ್ಲಿ ಹೋಗ್ತಾರೆ, ಕೊಟ್ಟಿದೀವಿ ಸೆಕ್ಯೂರಿಟಿ. ಆ ಸೆಕ್ಯೂರಿಟಿ ಕೊಡೋ ಸಂಬಳ ನಮ್ದು, ನಮ್ ಟ್ಯಾಕ್ಸ್ ಇಂದ. ಮೋದಿ ಓಡಾಡೋದು ನಮ್ ಟ್ಯಾಕ್ಸ್ ಇಂದ. ಮೋದಿ ಆಡಳಿತ ನಡೆಸ್ತಾ ಇರೋದು ನಮ್ ತೆರಿಗೆಯಿಂದ. ಮೋದಿ ಅಧಿಕಾರದಲ್ಲಿ ಇರೋದು. ವಿ ಆರ್ ಎ ಏಜೆಂಟ್ who have voted and appointed this government to serve for till 2029. ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? We feel very sorry to say this. ಇಂಥ ಬ್ರುಟಾಲಿಟಿ ಇಲ್ಲಿ ಜೀವನ ಮಾಡುವಂತ ಅವಶ್ಯಕತೆ ಇದೆಯಲ್ಲ? ದಿಸ್ ಇಸ್ ವಾಟ್ ಡು ಯು ಕಾಲ್ ದಿಸ್ ಇಸ್ ಅ ಡೆಮೋಕ್ರಸಿ? ಇದನ್ನ ಡೆಮೋಕ್ರಸಿ ಅಂತ ಹೇಳ್ತಾರಾ? ಇದನ್ನ ಡೆಮೋಕ್ರಸಿ ಅಂತ ಹೇಳ್ತಾರಾ? ಇದನ್ನ ಡೆಮೋಕ್ರಸಿ ಅಂತ ಹೇಳ್ತಾರಾ? ಅಲ್ರೇ ಅವರುಗಳು ಪಾರ್ಲಿಮೆಂಟ್ಗೆ ನಡ್ಕೊಂಬಂದ್ರೆ, ಘೋಷಣೆ ಕರ್ಕೊಂಬಂದ್ರೆ, ಅವ್ರ ಮೇಲೆ ಆಯುಧಗಳನ್ನ, ವೆಪನ್ಸ್ ಅನ್ನ, ಫೈರಿಂಗು, ಟಿಯರ್ ಗ್ಯಾಸು, ಬೂಟು, ಲಾಠಿ. ಆರ್ ದೇ ಟೆರರಿಸ್ಟ್ ಆಫ್ ದಿಸ್ ಕಂಟ್ರಿ? ಇವತ್ತು ಪ್ರತಿಭಟನೆ ಮಾಡಿದವರು ಈ ದೇಶದ ಟೆರರಿಸ್ಟ್ಗಳ ಅಥವಾ ಟೆರರಿಸ್ಟ್ಗಳಂತೇನಾದ್ರು ನೀವು ಅವರನ್ನ ಐಡೆಂಟಿಫೈ ಮಾಡ್ಬೇಕು ಅಂತಿದ್ದೀರಾ? ವಾಟ್ ಇಸ್ ದ ಬೆಸ್ಟ್ ಒಬ್ಬ ಟೆರರಿಸ್ಟ್ಗೂ ಹತ್ರ ನಡ್ಕೊಂಡಿಲ್ಲ. ಅಜ್ಮಲ್ ಕಸಾಬ್ಗೂ ಕೂಡ ಟ್ರಯಲ್ ನಡೆಸಿ 1 ವರ್ಷದ ನಂತರ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿ ಅವ್ರಿಗೆ ಅವನನ್ನ ನೇಣಿಗೆ ಹಾಕಿದ್ವಿ. ಅಂದ್ರೆ ಅಜ್ಮಲ್ ಕಸಾಬ್ಗಿಂತ ನಮ್ಮ ನಾಗರಿಕರು ಧ್ವನಿ ಎತ್ತೋರು ಇವತ್ತು ಈ ಮೋದಿ ಸರ್ಕಾರದಲ್ಲಿ ಗುಲಾಮಗಿರಿಯಾಗಿದ್ದೀವಿ. ದೆಹಲಿಲಿರುವಂತ ಅಡ್ವೊಕೇಟ್ಸ್ಗಳಾಗಿರ್ಬೋದು, ಇಲ್ಲಿರೋ ಅಡ್ವೊಕೇಟ್ಸ್ಗಳಾಗಿರ್ಬೋದು, ಪ್ರಜಾಪ್ರಭುತ್ವದ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದವನು ಗಾಂಧಿ. he was an advocate. It's shameful. Even my fraternity is watching with silence. ಈ ದೇಶದ ಅಡ್ವೊಕೇಟ್ಗಳು ಸೈಲೆಂಟ್ ಆಗಿ ನೋಡ್ಕೊಂಡು ನಿಂತಿದ್ರಲ್ಲ, ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಈ ದೇಶಕ್ಕೆ ಗಾಂಧಿ ಇಲ್ಲ ಅಂದಿದ್ರೆ ಇವತ್ತಿನ ಈ ಸಮಾಜವನ್ನ ಕಾಪಾಡಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲೆ ಇಲ್ವಾ? ಆರ್ ಯು ಸ್ಕೇರ್ಡ್, ಸೋ ಮಚ್ ಸ್ಕೇರ್ಡ್ ಆಫ್ ಮೋದಿ ಅಂಡ್ ಇಟ್ಸ್ ಗವರ್ಮೆಂಟ್? ಈ ರೀತಿ ಬದುಕೋದ್ಕಿಂತ ಒಂದೇ ದಿವಸ ಹುಲಿ ತರ, ಸಿಂಹದ ರೀತಿ ಒಂದೇ ದಿವಸ ಬದುಕಿದ್ರು ಸಾಕು. ಈ ರೀತಿ ಭಯದಿಂದ ಪೂರಾ ಜಂಗಲ್ ಮೇ ಏಕ್ ಹಿ ಶೇರ್ ಹೈ, ಅಕೇಲಾ ರೆಹತಾ ಹೈ. ದಮ್ಮು ತಾಕತ್ ಇರೋನು ಈ ದೇಶದಲ್ಲಿ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ಮೊದಲು ಲೈನ್ ಅಲ್ಲಿ ನಿಂತ್ಕೊಬೇಕಾಗಿರೋದು ಅಡ್ವೊಕೇಟ್ಗಳು. ಕಾರಣ ಯಾಕೆ ಅಂತಂದ್ರೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ದು ಒಬ್ಬ ವಕೀಲ, ಒಬ್ರು ಮಹಾತ್ಮ ಗಾಂಧಿಯವರು. ಈ ದೇಶದ ಸಂವಿಧಾನ ಬರೆದವರು ಅವರು ವಕೀಲರೇ. BR ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ is an advocate. When country is facing such a stink, when country ಈ ದೇಶ ಈ ದರಿದ್ರ ಪರಿಸ್ಥಿತಿನ ಫೇಸ್ ಮಾಡ್ತಾ ಇದೆ ಅಂತಂದ್ರೆ, ಒಂದಷ್ಟು ಜನ ಕೋಟ್ ಹಾಕೊಂಡು ಮುಂದೆ ಬಂದ್ರೆ ಏನಾಗ್ಬಿಡುತ್ತೆ? ಅವತ್ತು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಇದೇ ರೀತಿ ಯೋಚನೆ ಮಾಡಿದ್ರೆ ಇವತ್ತು ನಮ್ಗೆ ಸ್ವತಂತ್ರ ಸಿಗ್ದಿರಾ ಯಾರಾದ್ರೂ ಬ್ರಿಟಿಷ್ ಅವರ ಮನೆಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಂಡು ನೀವು ಇರ್ಬೇಕಾಗಿತ್ತು? ಅಂತ ದರಿದ್ರ ಪರಿಸ್ಥಿತಿಲಿ ಇರ್ಬೇಕಾಗಿತ್ತು. ವಿ ಹ್ಯಾಡ್ ಟು ಥ್ಯಾಂಕ್ ಮಹಾತ್ಮ ಗಾಂಧಿ, ವಿ ಹ್ಯಾಡ್ ಟು ಥ್ಯಾಂಕ್ ಅಂಬೇಡ್ಕರ್ ಫಾರ್ ಗಿವಿಂಗ್ ಅಸ್ such a beautiful constitution which has been cornered by such a government. ಇವತ್ತಿನ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ಬೆಲೆ ಇಲ್ಲ. ಅವ್ರು ಮಾಡಿದ್ದೆ ಕಾನೂನು, ಅವ್ರು ಹೊಡೆದಿದ್ದೆ ಏಟು. ಬೂಟಲ್ಲಿ ಏಟು ಹೊಡಿತೀಯ ಹೊಡ್ಸ್ಕೊಬೇಕು, ಲಾಠಿಲ್ ಹೊಡಿತೀಯ ಹೊಡ್ಸ್ಕೊಳ್ಬೇಕು, ಕರೆಂಟ್ ಕೊಡ್ತಾರೆ ಬ್ಯಾರಿಕೇಡ್ಗಳಿಗೆ ಕೊಡ್ಸ್ಕೊಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ಸಾಯ್ಲಿ ಬಿಡು. ಓಡೋಗಿದ್ಯಾಕೆ? ಪಾರ್ಲಿಮೆಂಟ್ 12 ಗಂಟೆಗೆ ಕ್ಲೋಸ್ ಮಾಡಿ ಓಡೋಗಿದ್ಯಾಕೆ? ದಿಸ್ ಇಸ್ ದ ಕ್ವಶನ್. 140 ಕೋಟಿ ಜನ ಕೇಳಕ್ಕೆ ದಮ್ಮಿಲ್ಲ, ಆದ್ರೆ ನಾವು ಕೇಳ್ತಾ ಇದೀವಿ. ಯಾಕೆ ಓಡೋಗಿದ್ದು?
should have faced it. Blood boils. ಒಬ್ಬ ಜಲಿಯನ್ ವಾಲಾ ಭಾಗದಲ್ಲಿ 1920 ಅನ್ಕೊಂತೀನಿ 5,000 ಜನರನ್ನ ಜನರಲ್ ಡಯರ್ ಸಾಯಿಸ್ತಾನೆ. ಜನರಲ್ ಡಯರ್ kills 5,000 farmers sitting in a protest in ಜಲಿಯನ್ ವಾಲಾ ಬಾಗ್. ಒಂದು ಸಣ್ಣ ಮಗು 10 ವರ್ಷದಲ್ಲಿ ಇದೆಲ್ಲ ನೋಡಿದಂತ ಉಧಮ್ ಸಿಂಗ್ 30 ವರ್ಷ ಆಗ್ತಾನೆ. ಹುಡುಕಿ ಕೊನೆಗೆ ಲಂಡನ್ ಅಲ್ಲಿ ಸಿಗ್ತಾನೆ ಜನರಲ್ ಡಯರ್. ಇವತ್ತು ನಮಗೆ ಸ್ವತಂತ್ರ ಸಿಗ್ಲಿಕ್ಕೆ ಒಬ್ಬ ಉಧಮ್ ಸಿಂಗ್ ಅಷ್ಟೇ ಕಾರಣ. ಇದಕ್ಕೆ ಇವನ ಜನರಲ್ ಡಯರ್ನ ಹುಡ್ಕೊಂಡು ಉಧಮ್ ಸಿಂಗ್ ಲಂಡನ್ಗೆ ಹೋಗ್ತಾನೆ. ಲಂಡನ್ ಒಂದು ಕಾರ್ಯಕ್ರಮದಲ್ಲಿ ಜನರಲ್ ಡಯರ್ ಕೂತಿರ್ತಾನೆ, ಗನ್ ಇಟ್ಕೊಂಡು ಹೋಗಿರ್ತಾನೆ. ಇದೇ ಉಧಮ್ ಸಿಂಗ್ ಜನರಲ್ ಡಯರ್ ಎದುರುಗಡೆ ಬಂದ ತಕ್ಷಣ ಗನ್ ಎತ್ತಿ ಡಿಸ್ಕಾ 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 ಅಂತ ಈ ಕಿಲ್ಡ್. ಜನರಲ್ ಡಯರ್ನ ಸಾಯಿಸಿದ್ದು ಇದೇ ದೇಶದ ಉಧಮ್ ಸಿಂಗ್. ವೀರ ಮರಣವನ್ನು ಒಪ್ತಾನೆ, ನೇಡಾಕ್ತಾರೆ ಲಂಡನ್ ಅಲ್ಲಿ. ಈ ನೆವರ್ ಕೇರ್ಡ್ ಫಾರ್ ಇಟ್ ಅಂತ ಮಣ್ಣಿದು. ಜನರಲ್ ಡಯರ್ ನಾವು ಲಂಡನ್ ಅಲ್ಲಿ ಹುಡ್ಕೊಂಡೋಗಿ ಗೋಲಿ ಹಾಕದಂತ, ಅದು ಗುಂಡು ಹಾಕದಂತ ನೆಲದಲ್ಲಿ ಹುಟ್ಟಿರೋ ಜನ ನಾವು. ಏನಕ್ಕೂ ಎದುರಲ್ಲ. ಈ ದೇಶದ ಸಂವಿಧಾನದಲ್ಲಿ ಸರ್ಕಾರಕ್ಕೆ ನಾವು ಸಲಾಂ ಹೊಡೆಯೋ ಅವಶ್ಯಕತೆ ಇಲ್ಲ. ಸರ್ಕಾರ ಇರೋದು ನಮ್ಮ ಸೇವೆ ಮಾಡಕ್ಕೆ. ಒಬ್ಬ ಪ್ರಧಾನಿ ಆತನ ಸರ್ಕಾರ ಇರೋದು ಜನರ ಸೇವೆ ಮಾಡಕ್ಕೆ. ಬೂಟಲ್ಲಿ ಹೊಡಿಯಕ್ಕೆ, ಲಾಠಿಲ್ ಹೊಡಿಯಕ್ಕೆ ಖಂಡಿತ ಅಲ್ಲ. ಕರೆಂಟ್ ಕೂಡ ಖಂಡಿತ ಅಲ್ಲ. ಮಿಸ್ಟರ್ ಮೋದಿ, ವಿ ಹ್ಯಾವ್ ಬಿನ್ ಹಿಯರಿಂಗ್ ದಿಸ್ ಲಾಟ್ ಆಫ್ casualties. In case of any death, your government, you will be solely responsible. Don't think this power will be continuous. A day is not far. Definitely a change will take place in this country. That time we'll definitely hold you accountable. And we are very sorry to say that today the generation which raised its voice made this country Prime Minister and the parliamentarians to close the session by 12. And Bagge, is this ಆ ಕೋಪಕ್ಕೆ, ಆ ಈಗೋಗೆ ದೆಹಲಿ ಪೊಲೀಸವ್ರನ್ನ ಬಿಟ್ಟು ನಮ್ಮನ್ನ ಖಾಲಿ ಮಾಡಿಸಿದ್ರು. ಮಧ್ಯಾಹ್ನ 12 ಗಂಟೆಗೆ ಸೆಷನ್ ಬಂದ್ ಮಾಡಿಸಿದ್ರು. ಒಡಿರೋ ಲಾಟಿನಲ್ಲಿ, ಒಡಿರೋ ಬೂಟಲ್ಲಿ, ಕರೆಂಟ್ ಕೊಡ್ರೋ, ಸಾಯಿಸ್ರೋ. ಆರ್ ದೇ ಟೆರರಿಸ್ಟ್? Once again, I'm asking you, Mr. Modi, are they terrorists? Are we living in that environment? God should give you, God should be mercy to you. Okay? And I feel very merciful for your police and your actions. Thank you.